ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹಿತ್ತಲ ರಹಸ್ಯದ ಗುಟ್ಟು ಬಟ ಬಯಲಾಗಿದೆಯಾ? ಇಲ್ಲಿ ವೀಣಾ ಮಾಡಿದ ಕುತಂತ್ರಕ್ಕೆ ನಿಜಕ್ಕೂ ನಂದ ಅವ್ರಿಗೆ ಲಾಸ್ ಆಗ್ತದ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಿರಿಜಾ ಮತ್ತು ಅಮ್ಮು ಒಡವೆ ಅಂಗಡಿಗೆ ಹೋಗಿರ್ತಾರೆ. ಒಡವೆಯಿಂದ ವಾಪಸ್ ಬಂದದ್ದೇ ಇಲ್ಲಿ ವೀಣಾ ಹಾಗೆ ಪ್ರಿಯಾ ಜೊತೆ ಮಾತನಾಡ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಮೀನಾ ಕೂಡ ಇರ್ತಾರೆ. ಇತ್ತ ಕಡೆ ಮೀನಾ ಇನ್ನೂ ಕೂಡ ಏನಮ್ಮ ಕೆಲಸ ಇಲ್ವಾ, ನಿನಗೆ ಕೆಲಸಕ್ಕೆ ಹೋಗಿಲ್ವಲ್ಲ ಅಂದಾಗ, ಇಲ್ಲ ನಾಳೆ ಟ್ರೈನಿಂಗ್ ಇದೆ, ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಮೀನಾ ನೀನು ರೆಡಿ ಆಗ್ತಿದ್ಯಾ ಅಂತ ಹೇಳ್ದಲ್ಲ, ಕೇಶವನ್ ಬಟ್ಟೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ಬಿಡಮ್ಮ, ಯಾಕಂದರೆ ಕೇಶವ ಕೂಡ ನಿನ್ನ ಜೊತೆ ಬರ್ತಿದ್ದಾನಲ್ವ, ಇಬ್ಬರು ಕೂಡ ಖುಷಿಯಿಂದ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇನ್ನು ಕೇಶವ ಕೂಡ ಬರ್ತಿದ್ದಾನ ನಿನ್ನ ಜೊತೆ ಅಂತ ಹೇಳಿ ವೀಣ್ ಅವ್ರು ಕೇಳಿದಕ್ಕೆ ಹೌದು ಅವರು ಕೂಡ ಬರ್ತಿದ್ದಾರೆ, ಮಾವ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಂತರ ನೋಡು ಮೀನಾ, ನೀನು ಬೆಂಗಳೂರಿಗೆ ಹೋಗ್ತೀಯ ಅಲ್ವಾ, ಆಗ ಕೇಶವನ್ ಜೊತೆ ಎಲ್ಲೆಲ್ಲಿ ತಿರ್ಗಾಡಬೇಕು ಅನ್ಸುತ್ತೋ ಎಲ್ಲ ಕಡೆ ತಿರ್ಗಾಡ್ಬಿಡಮ್ಮ, ಅಲ್ಲಿ ಮಾಲು ಗೀಳು ಏನೇನೋ ಇದೆಯಂತೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಾ, ಎಲ್ಲೂ ಕೂಡ ಬಿಡಬೇಡ. ನೀವು ಹನಿಮೂನ್ಗೂ ಕೂಡ ಹೋಗಿಲ್ಲ ಅಲ್ವಾ, ಒಂದು ರೀತಿ ಅದು ಹನಿಮೂನ್ ಜಾಲಿ ಟ್ರಿಪ್ ಅಂತಾನೆ ಅನ್ಕೊಳ್ಳಿ ಅಂತ ಹೇಳಿ ಗಿರೀಶ್ ಅವರು ಹೇಳಿದಾಗ ಅದನ್ನು ಪ್ರಿಯಾ ಮತ್ತು ವೀಣಾಯಿಂದ ಸಹಿಸೋಕ್ಕಾಗೋದಿಲ್ಲ. ತಾವು ಮಾತ್ರ ಚೆನ್ನಾಗಿರಬೇಕು, ಮನೇಲಿರೋರು ಯಾರೂ ಕೂಡ ಚೆನ್ನಾಗಿರಬಾರ್ದು, ಖುಷಿ ಏನೇ ಇದ್ರೂ ನಮ್ದಾಗಿರಬೇಕು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸ್ವಾರ್ಥಿಗಳು ಪ್ರಿಯಾ ಮತ್ತು ವೀಣಾ. ಅದೇ ಕಾರಣಕ್ಕೆ ಅಲ್ಲಿ ಗಿರಿಜಾ ಮತ್ತು ಮೀನಾ ಅಮ್ಮು ಎಲ್ಲ ಖುಷಿಯಿಂದ ಮಾತಾಡ್ತಿದ್ರೆ ಅದನ್ನು ಸಹಿಸ್ಕೊಳೋಕ್ಕಾಗ್ತಿಲ್ಲ. ಇಲ್ಲಿ ಮೀನಾ ಅವಳ ಗಂಡನ ಜೊತೆ ಹೋದರೆ ಅದನ್ನು ಕೂಡ ಇಲ್ಲಿ ಪ್ರಿಯಾ ಮತ್ತು ಪ್ರಿಯಾ ಅಮ್ಮಂಗೆ ಸಹಿಸ್ಕೊಳೋಕ್ಕಾಗ್ತಿಲ್ಲ. ತದನಂತರ ಇಲ್ಲಿ ವೀಣಾ ಅವರು ಬಾಯ್ಬಿಟ್ಟೆ ಹೇಳ್ಬಿಡ್ತಾರೆ, ಏನಪ್ಪ ಇದು ನನ್ನ ಮಗಳು ಹೊಸದಾಗಿ ಮದುವೆ ಆಗಿರೋದು, ಆದರೆ ಇಲ್ಲಿ ನೋಡಿದ್ರೆ ಮೀನಾ ಮತ್ತು ಕೇಶವ ಹನಿಮೂನ್ಗಂತ ಹೋಗ್ತಿದಾರಲ್ಲ ಅಂತ ಹೇಳಿ ಬಾಯ್ಬಿಟ್ಟು ಹೇಳ್ತಾರೆ. ಈ ಕಡೆ ಗಿರಿಜಾ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ತದನಂತರ ಇಲ್ಲಿ ಮಾವಂಗೆ ಬೇಜಾರಾಗೋದಿಲ್ವಾ, ಅವ್ರು ನೋಡಿದ್ರೆ ನಿಮಗೆ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಕೇಶವ ಭಾವ ಅವ್ರನ್ನ ಕಳಿಸ್ಕೊಡ್ತಿರೋದು ನಿಮ್ಮ ಜೊತೆ, ನೀವು ನೋಡಿದ್ರೆ ಟ್ರಿಪ್ಪು ಅದು ಇದು ಅಂತ ಹೇಳಿ ಹೇಳ್ತಿದ್ರಲ್ಲ ಅಂತ ಪ್ರಿಯಾ ಹೇಳಿದಾಗ ಇಲ್ಲಿ ಗಿರೀಶ್ ಅವರು, ನೋಡಮ್ಮ ಪ್ರಿಯಾ, ನಮ್ಮ ಯಜಮಾನ್ರು ಸುಮ್ಮನೆ ವಿನಾಕಾರಣ ಕೆಲ್ಸಕ್ಕೆ ಬಾರದೆ ತಿರ್ಗಾಡಿದ್ರೆ, ಆ ರೀತಿ ಎಲ್ಲ ಮಾಡಿದ್ರೆ, ಮತ್ತು ಅವ್ರು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋದು, ಅದನ್ನು ಬಿಟ್ಟು ಈ ರೀತಿ ಎಲ್ಲ ತಿರ್ಗಾಡ್ಕೊಂಡು ಬಂದರೆ ಅವ್ರಿಗೇನೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ತದನಂತರ ಇಲ್ಲಿ ಆದರೂ ಕೂಡ ಅದಕ್ಕೆ ನಿಮ್ಮಂಥ ಅತ್ತೆ ಸಿಗೋದೇ ಪುಣ್ಯ, ಯಾಕಂದರೆ ಎಲ್ಲ ಮನೆಯಲ್ಲೂ ಕೂಡ ಸೊಸೆ ಮತ್ತು ಮಗ ಎಲ್ಲಾದರೂ ಹೋಗ್ತೀನಿ ಅಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅವರಿಂದ. ಅಂಥದ್ರಲ್ಲಿ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದ್ರಲ್ವಾ, ನಿಜವಾಗ್ಲೂ ನೀವು ರಿಯಲಿ ಗ್ರೇಟ್ ಅದಕ್ಕೆ ಅಂತ ಹೇಳಿ ವೀಣಾ ಅವರು ಹೇಳ್ತಾರೆ. ನಂತರ ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಪಕ್ಕದಲ್ಲೇ ದೇವಸ್ಥಾನ ಇದೆಯಂತಲ್ಲ, ಅಲ್ಲಿಗೆ ನಾನು ನನ್ನ ಮಗಳು ಒಂದು ಅರ್ಧ ಗಂಟೆ ಹೋಗಿ ಬರೋದಾ, ಪರ್ಮಿಷನ್ ಕೊಡ್ತೀರಾ ಅಂದಾಗ ಖಂಡಿತ ಹೋಗಿ ಬನ್ನಿ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಮೀನಾ ತನ್ನ ಮಗಳು ಪ್ರಿಯಾನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನಂತರ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಕೆಲಸ ಇದೆ, ನಾನು ಓದ್ಕೊಡೋದಿದೆ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ. ನಂತರ ಅಲ್ಲಿ ಕಲಾ ಮತ್ತು ಅಜ್ಜಿ ಇಬ್ಬರು ಕೂಡ ಗಂಟೆ ಬಾರಿಸ್ತಾರೆ. ಇಲ್ಲಿ ಅಡುಗೆ ಮನೆ ಗಂಟೆ ಸದ್ದು ಕೇಳ್ತಿದ್ದಾಗನೇ ಅಯ್ಯೋ ಇಷ್ಟು ದಿನಗಳ ನಂತರ ಅದಕ್ಕೆ ಮತ್ತು ಅಮ್ಮ ಗಂಟೆ ಸದ್ದು ಬಾರಿಸ್ತಿದ್ದಾರೆ, ಮನೇಲಿ ಯಾರೂ ಕೂಡ ಹೇಗಿಲ್ಲ, ಎಲ್ಲ ಅವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಇದೇ ಕರೆಕ್ಟ್ ಸಮಯ ಹೋಗಿ ಮಾತಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಗಿರೀಶ್ ಅವರು ಕೂಡ ಬಂದು ಗಂಟೆ ಸದ್ದನ್ನು ಬಾರಿಸ್ತಾರೆ. ನಂತರ ಕಲಾ ಮತ್ತು ಅಜ್ಜಿ ಇಬ್ಬರು ಕೂಡ ಹಿತ್ಲಕ್ಕೆ ಬರ್ತಾರೆ. ಹಿತ್ಲಲ್ಲಿ ಗಿರೀಶ್ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಅತ್ತ ಕಡೆ ನಂದ ಅವ್ರಿಗೆ ಹನುಮಂತಪ್ಪ ಅವರು, ನಂದ ಪಾಪ ಕೇಶವ ಮೀನಾ ಜೊತೆ ಅಪರೂಪಕ್ಕೆ ಹೊರಗಡೆ ಹೋಗ್ತಿದ್ದಾನೆ ಫಸ್ಟ್ ಟೈಮ್, ಅವರಿಬ್ಬರು ತಿರ್ಗಾಡ್ಕೊಂಡು ಆರಾಮಾಗಿ ಬರಲಿ ಬಿಡು, ನೀನು ಯಾಕೆ ಅವ್ರಿಗೆ ಕೆಲಸ ಹೇಳಬೇಕಿತ್ತು, ಒಂದಿನಾದರೂ ಕೇಶವ ರಜಾ ತಗೊಂಡಿದ್ದಾನೆ, ಈಗಲಾದರೂ ಹೆಂಡತಿ ಜೊತೆ ಹೋಗ್ತಿದ್ದಾನೆ, ಅಲ್ಲೂ ಕೆಲಸ ಹೇಳಬೇಕಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರಾ ನೀವು, ಅವ್ನು ಕೂತೇ ಇರ್ತಾನಲ್ವ, ಮೀನಾ ಟ್ರೈನಿಂಗಿಗೆ ಅಂತ ಹೋದ್ಮೇಲೆ ಆ ಸಮಯದಲ್ಲಿ ಮಾಡಬಹುದಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನಂದ ಅವರು. ಆದರೂ ಕೂಡ ಅಲ್ಲಿ ಟ್ರಾಫಿಕ್ ನಿನಗೆ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳಿ ಹನುಮಂತಪ್ಪ ಅವರು ಹೇಳ್ತಾರೆ. ನೋಡಿ ಹನುಮಂತಪ್ಪ ಅವರೇ, ನಾನು ಸುಮ್ಮನೆ ಯಾವುದೇ ಕೆಲಸನೂ ಅವನಿಗೆ ಕೊಡುವನಲ್ಲ, ಏನೇ ಒಂದು ಕೆಲಸ ಹೇಳಬೇಕಾದ್ರೂ ಸಾವಿರ ಸಲ ಯೋಚನೆ ಮಾಡೇ ಹೇಳ್ತೀನಿ, ನಾನು ಕೂತ ನಂತರ ಅವನೇ ಅಲ್ವಾ ಈ ಅಂಗಡಿ ನಡೆಸಬೇಕು, ಆಗ ಅವನಿಗೆ ಅಂಥವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳಿಬೇಕು ತಾನೇ, ನಾನೆಲ್ಲೋ ಹೋಗು ಅಂತ ಹೇಳ್ತಿದ್ದೆ, ನನ್ನ ಫ್ರೆಂಡ್ಸನ್ನು ಹೋಗಿ ಭೇಟಿ ಮಾಡಿ ದುಡ್ಡು ಕೊಟ್ಟು ಅವ್ರ ಜೊತೆ ವ್ಯವಹಾರ ಮಾತಾಡ್ಕೊಂಡು ಬಾ ಅಂತ ಅಷ್ಟೇ ತಾನೇ ಹೇಳ್ತಿರೋದು ಅಂತ ನಂದ ಅವರು ಹೇಳ್ತಾರೆ. ನಂತರ ನೋಡು ಕೇಶವ, ನೀನು ನಂದ ಈ ರೀತಿ ಮಾತಾಡ್ದ ಅಂತ ಬೇಜಾರು ಮಾಡ್ಕೋಬೇಡ, ನಿನ್ನ ಹೆಂಡತಿ ಜೊತೆ ಎಲ್ಲೆಲ್ಲಿ ತಿರ್ಗಾಡಬೇಕು ಅನಿಸುತ್ತೋ ಅಲ್ಲಿ ತಿರ್ಗಾಡ್ಕೊಂಡು ಆರಾಮಾಗಿ ಬಾ ಅಂತ ಹೇಳಿ ಹನುಮಂತಪ್ಪವರು ಕೇಶವಂಗೆ ತಿಳಿಸ್ತಾರೆ. ತದನಂತರ ಇಲ್ಲಿ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸಾದ ತಿಂತಿದ್ದಾರೆ. ಈ ಕಡೆ ನೋಡು ಪ್ರಿಯಾ, ಏನೇ ಇದು, ನೀವು ಹೊಸದಾಗಿ ಮದುವೆ ಆಗಿರೋದು, ನೀವು ಹೋಗಬೇಕಾಗಿತ್ತು ಹನಿಮೂನ್ಗೆ, ಅಂಥದ್ರಲ್ಲಿ ಆ ಮೀನಾ ಮತ್ತು ಕೇಶವ ಹೋಗ್ತಿದ್ದಾರೆ, ಏನೇ ಇದಲ್ಲ, ನೋಡಿದ್ಯಾ
ಏನಿದೆ ಅವಳು ಆಚೆ ಹೋಗ್ತಾಳೆ, ಎಲ್ಲ ಕೆಲಸ ಮಾಡ್ತಾಳೆ ಮೀನಾ, ಎಲ್ಲರ ಕೈಲೂ ಸೈ ಅಂತ ಅನ್ನಿಸ್ಕೋತಾಳೆ. ನಿಜಕ್ಕೂ ಅವಳಂತೂ ಸೂಪರು ಅಂತ ಹೇಳಿ ವೀಣವರು ಹೇಳಬೇಕಿದ್ರೆ ಏನಮ್ಮ ಮಾಡೋದು, ನಾನೇನು ಆಚೆ ಹೋಗ್ತೀನ, ಹೊರಗಡೆ ಹೋಗೋದಕ್ಕೆ ಅವ್ರು ಆಚೆ ಹೋಗ್ತಿರೋದಕ್ಕೆ ತಾನೇ ಈಗ ಹನಿಮೂನ್ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೊರಗಡೆನೂ ಹೋಗ್ತಿದ್ದಾರೆ ಅಂತ ಹೇಳಿ ಪ್ರಿಯಾ ಹೇಳಿದಾಗ ನೀನು ಆಚೆ ಹೋಗದೆ ಇರ್ಬೋದು ಕಡೆ, ಆದರೆ ನನ್ನ ಪ್ಲ್ಯಾನ್ ಇದೆ ಅದನ್ನು ನೀನು ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ ಅಂತ ಹೇಳಿ ವೀಣವರು ತನ್ನ ಮಗಳಿಗೆ ಹೇಳ್ಕೊಡ್ತಾರೆ. ಜೊತೆಗೆ ನೀನು ಚೆನ್ನಾಗಿ ಮಾತಾಡೋದು ಕಲಿಬೇಕು, ನೋಡು ಆ ಮೀನು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅವಳು ಮಾತಾಡೋ ಮಾತಿಗೆ ಎಲ್ಲರನ್ನ ಕೂಡ ಮರಳು ಮಾಡಿಬಿಡ್ತಾರೆ. ಹಾಗಾಗಿ ನೀನು ಕೂಡ ತುಂಬ ಚೆಂದ ಮಾತಾಡೋದು ಕಲಿಬೇಕು, ನಾನು ಹೇಳ್ಕೊಡ್ತೀನಿ, ಅದನ್ನು ಚೆನ್ನಾಗಿ ಮಾತಾಡಿ ಎಕ್ಸಿಕ್ಯೂಟ್ ಮಾಡು ನೀನು ಅಂತ ಹೇಳಿ ವೀಣಾ ಅವರು ಪ್ರಿಯಾಗೆ ಹೇಳ್ಕೊಡ್ತಾರೆ. ಇತ್ತ ಕಡೆ ಹಿತ್ಲಿಗೆ ಬಂದಂಥ ಗಿರೀಶ್ ಅವರು ಅದಕ್ಕೆ ಮತ್ತು ಅಮ್ಮನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಅದಕ್ಕೆ ಹೇಗಿದ್ರ ಏನು ಅಂತೆಲ್ಲ ವಿಚಾರ ಮಾಡ್ತಿದ್ದಾರೆ. ನಾವು ಚೆನ್ನಾಗಿದ್ದೀವಿ, ನೀನೇ ಹೇಗಿದೆಯಾ ಅಂದಾಗ, ಆದರೂ ಕೂಡ ಅಮ್ಮ ಮದುವೆ ಆದಮೇಲೆ ಭೇಟಿ ಮಾಡೋದಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಈ ರೀತಿ ಎಲ್ಲ ಆಯಿತು ಅಂತ. ಅಮ್ಮು ಎಷ್ಟು ಖುಷಿ ಪಟ್ಲು ಗೊತ್ತಾ, ನೀವು ಒಡವೆ ಕೊಟ್ಟಿದ್ದಕ್ಕೆ. ಅಮ್ಮನ ಕರೀಲ, ಅಮ್ಮನ ಮಾತಾಡಿಸ್ಬೇಕು ಅಂತಲೇ ಬಂದಿರ್ತೀರ ಅಲ್ವಾ, ಪಾಪ ಅವಳದು ಕೂಡ ನನ್ನ ರೀತಿನೇ ಆಗೋಯ್ತಲ್ಲ ತವರ ಮನೆ ಜೊತೆ ಅಂತೆಲ್ಲ ಗಿರೀಶ್ ಅವ್ರು ಮಾತಾಡ್ತಾರೆ. ಅಯ್ಯೋ ಅದು ವಿಷಯ ಬಿಡು, ನಮಗೇನು ಬೇಜಾರಿಲ್ಲ, ನಿನಗೆ ಬೇಜಾರಿಲ್ಲ ತಾನೆ ಅಂತ ಹೇಳಿ ಕಷ್ಟ ಸುಖ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ವೀಣಾ ಮತ್ತು ಪ್ರಿಯಾ ಅವರು ಅತ್ತೆ ಅಂತ ಅಂದ್ಕೊಂಡು ಬಂದುಬಿಡ್ತಾರೆ. ಯಾರೇ ಅದು ಅಂತ ಹೇಳಿ ಅಮ್ಮ ಕೇಳಿದಕ್ಕೆ ನನ್ನ ದೊಡ್ಡ ಸೂಸೆ ಮತ್ತು ಬೀಗ್ರಮ್ಮ ಅಂದಾಗ, ಸರಿ ಆಯಿತು ಮೊದಲು ನೀವು ಔಸ್ಕೊಳ್ಳಿ ಅಂತ ಹೇಳಿ ಆ ಬಟ್ಟೆ ಹಿಂದೆ ಔಸ್ತಾರೆ. ನಂತರ ಇಲ್ಲಿ ವೀಣಾ ಮತ್ತು ಪ್ರಿಯಾ ಬರ್ತಾರೆ. ಇಬ್ಬರು ಕೂಡ ಬಂದಿದ್ದೆ, ಏನದಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ, ನಾವು ಕೂಡ ಹೆಲ್ಪ್ ಮಾಡ್ತೀವಿ, ನೋಡೇ ಪ್ರಿಯಾ ನಿಮ್ಮ ಮತ್ತೆ ಬಟ್ಟೆ ಒಣಗಾಗ್ತಿದ್ದಾರೆ, ಸುಮ್ಮನೆ ನಿಂತಿದ್ಯಲ್ಲ ಬಾ ನಾವು ಕೂಡ ಹೆಲ್ಪ್ ಮಾಡೋಣ ಅಂದಾಗ, ಅಯ್ಯೋ ಬೇಡ ನಾನೇ ಎಲ್ವನ ಕೂಡ ಮಾಡ್ತೀನಿ, ನೀವು ನನ್ನ ಸೊಸೆಗೆ ಪಡ್ವಲ್ಕಾಯಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಬಿಡಿ ಅಂತ ಹೇಳಿದಾಗ, ಸರಿ ಆಯಿತು ಹೇಳ್ಕೊಡ್ತೀನಿ ಅಂತ ಹೇಳಿ ಹೇಳ್ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಪ್ರಿಯಾಗೆ ವೀಣಾ ಅವರು. ಅಷ್ಟರಲ್ಲಿ ಅತ್ತೆ ಮತ್ತು ಅದಕ್ಕೆ ಅಜ್ಜಿ ಮತ್ತು ಸೀರೆ ಸೆರಗು ಕಾಣಿಸ್ತಿರುತ್ತೆ, ಅದನ್ನು ಹಾಗೆ ಗಿರೀಶ್ ಅವರು ಮರೆ ಮಾಡಿಬಿಡ್ತಾರೆ. ನಂತರ ಅವ್ರನ್ನ ಮರೆ ಮಾಡಿದ ನಂತರ, ಸರಿ ಆಯಿತು ನಮ್ಮ ಮನೇಲಿ ಯಾರು ಪಡ್ವಲ್ಕಾಯೇ ತಿನ್ನಲ್ಲ, ಇನ್ನು ಪಾಯಸ ತಿಂತಾರ, ನಡೀರಿ ಅಂತ ಹೇಳಿ ಪ್ರಿಯಾ ಮತ್ತು ವೀಣಾನ ಕರ್ಕೊಂಡು ಹೋಗ್ತಿದ್ದಾರೆ. ಆದರೂ ಕೂಡ ಅವ್ರು ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಮುಂದಾದಾಗ, ಏನಿದು ಪ್ರಿಯಾ, ನಾನು ಎಷ್ಟು ಸತಿ ಹೇಳ್ತಿದ್ದೆ ನಿಮ್ಮಮ್ಮನ ಕರ್ಕೊಂಡು ಹೋಗು, ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ, ಆದರೂ ಕೂಡ ನೀನು ನನ್ನ ಮಾತೇ ಕೇಳಲ್ವಲ್ಲ ಅಂತ ಹೇಳಿ ಸಿಡಿದೆದ್ದು ಬಿಡ್ತಾರೆ ಅತ್ತೆ ಗಿರೀಶ್ ಅವರು. ನಂತರ ನಿಮ್ಮ ಅತ್ತೆಗೆ ರಾರಾದೆವ್ವ ಬಂದ್ಬಿಟ್ಟಿದೆ ಕಡೆ, ನಡಿಯೇ ಹೋಗೋಣ ಅಂತ ಹೇಳಿ ವೀಣಾ ಮತ್ತು ಪ್ರಿಯಾ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಈ ಕಡೆ ಸೀರೆನ ಆ ಕಡೆ ಈ ಕಡೆ ತೆಗಿತಾರೆ. ಅದಕ್ಕೆ ಅಮ್ಮನ ಜೊತೆ ಮಾತಾಡೋಣ ಅಂತ ಗಿರೀಶ್ ಅವರು. ಬಟ್ ಅಷ್ಟರಲ್ಲಿ ಮೀನಾ ಆಲ್ರೆಡಿ ಹಿಂದೆ ನಿಂತಿರ್ತಾಳೆ. ಮೀನಾನ ನೋಡಿದ್ದೆ, ಸಿಕ್ಬಿದ್ದೆ, ಕತೆ ಮುಗೀತು ಅನ್ಕೋತಾರೆ. ನಂತರ ಎಷ್ಟು ದಿನದಿಂದ ನಡೀತಿದೆ ಅತ್ತೆ ಇದು ಅಂತ ಹೇಳಿ ಮೀನಾ ಕೇಳಿದಾಗ, ಅದು ನಾವು ಮದುವೆ ಆದಾಗಿಂದ ಹಿಡಿದು ಅಮ್ಮ ಮದುವೆ ಆಗಿರೋ ತನಕ ನಡೀತಿದೆ ಮೀನಾ, ಜಸ್ಟ್ ವಾರ 15 ದಿನಕ್ಕೊಮ್ಮೆ ಭೇಟಿ ಮಾಡ್ತೀವಿ ಅಷ್ಟೇ ಅಂದಾಗ, ಹೌದಾ ಅಲ್ಲಿಂದ ಇಲ್ಲಿವರೆಗೆ ನಡೀತಿದ್ಯಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಬಟ್ ಯಾರಿಗೂ ಕೂಡ ಈ ಒಂದು ಗುಟ್ಟನ್ನು ಬಿಟ್ಕೊಳ್ಳೋದಿಲ್ಲ ಅಂತ ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ವೀಣಾ ಅವರು ಪ್ರಿಯಾ ಮತ್ತು ಮಾಧವ ಕೂಡ ಆಚೆ ಹೋಗಬೇಕು ಆ ರೀತಿ ಪ್ಲ್ಯಾನ್ ಮಾಡ್ತಾರೆ. ನಂದ ಅವರನ್ನೇ ಒಪ್ಪಿಸ್ಬಿಡ್ತಾರೆ ಇಲ್ಲಿ ಪ್ರಿಯಾ ಮತ್ತು ವೀಣಾ. ನಂತರ ಯಾವುದೋ ಮಾಲಲ್ಲಿ ಫಿಲಿಮ್ಗೆ ಹೋಗ್ತಿರ್ಬೋದು, ಅದೇ ಕಾರಣಕ್ಕೆ ಮೊಬೈಲ್ ತೊಗೊಂಡಿದ್ದೆ ಎಲ್ಲನೂ ಕೂಡ ಬುಕ್ ಮಾಡ್ತಾಳೆ ಪ್ರಿಯಾ. ನಂತರ 1200 ರೂಪಾಯಿ ಆಗಿರುತ್ತೆ. ಇಷ್ಟೊಂದು ದುಡ್ಡ ಅಂದಾಗ, ಅದು ಪಾಪ್ಕಾರ್ನು, ಕೂಲ್ ಡ್ರಿಂಕ್ಸು ಎಲ್ಲ ಸೇರಿ ಆಯಿತು ಮಾವ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಮಾಧವ ಕ್ಯಾನ್ಸಲ್ ಮಾಡು ಪ್ರಿಯಾ ಅಂತಾರೆ. ಆಗ ಇಲ್ಲಿ ಕಟ್ಟಾಗಿದೆ ಅಲ್ಲ, ಬೇಡ ಬಿಡಿ ಅಂತ ಹೇಳಿ ನಂದವರು ಹೇಳ್ತಾರೆ. ಹಾಗಿದ್ರೆ ಈ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.